ನಮ್ಮ ಜೊತೆಗೆ ವಿನಯ್ ಕುಮಾರ್ ಅಂತ ಇದ್ದಾರೆ. ಅವರು ಈ ಯೋಜನೆಯ ಪರವಾಗಿದ್ದಾರೆ. ಎಸ್ ವಿನಯ್, ಇದರಿಂದ ರೈತರಿಗೆ ಏನು ಲಾಭ, ಯಾಕೆ ಈ ಯೋಜನೆ ಪರವಾಗಿದ್ದೀರಿ? ಮೇಡಮ್ ರೈತರಿಗೆ ಈಗ ರೈತರಿಗೆ ಕೊಡ್ತಾ ಇರುವಂಥ ಪರಿಹಾರ ಧನ ಸಾಕು ಅಂತ ಅನ್ಸುತ್ತಾ ನಿಮಗೆ? ಹೇಗೆ ಮೇಡಮ್ ಪರಿಹಾರ ಸಾಕಾಗೋದಿಲ್ಲ. ನೀವು ಹೇಳಿದ್ರಲ್ಲ ಈ ಘಟನೆಯಲ್ಲಿ 17 ಕೋಟಿ ಕೊಟ್ಟಿದ್ದಾರೆ ಅಂತ. 12 ಕೋಟಿ ಅದು ನಿಮ್ಮ ಹತ್ರ ಇದೆಯಾ? ಅದು ಪ್ರೂಫ್ ದಾಖಲೆ ಇದೆ ಇದೆಯಾ? ಹೌದು. ಕೇಸ್ ಇರೋದು ಮತ್ತೆ ಏನು ಮಾಡ್ತೀರಾ ಅದನ್ನೆಲ್ಲ? ಕೇಸ್ ನಡೀತಿದೆಯಲ್ಲ ಅದು ಕೇಸ್ ಇದ್ಮೇಲೆ ಅದು ನಡೀಲೇಬೇಕು, ಮುಗಿಸೋರ್ಗು ಅಲ್ಲ ಮೇಡಮ್. ಈಗ ಇನ್ನೂ ಸೆಟಲ್ಮೆಂಟ್ ಆಗಬೇಕಲ್ಲ, ಅವ್ರು ಸೆಟಲ್ಮೆಂಟ್ ಮಾಡಿಸಿದ್ದೀರಾ? ಸೆಟ್ಲ್ಮೆಂಟು ಆಗಬೇಕು, ಕೇಸ್ ನಡೀಲೇಬೇಕು. ಕೇಸ್ ಅದು 2015 ನಾಳೆ ದಿವಸ ಈ ಯೋಜನೆನೂ ಕೇಸ್ ಆಗುತ್ತೆ, ಅವಾಗ ಏನ್ ಮಾಡ್ತೀರಿ? ಕೇಸ್ ಆಗತ್ತೆ ಅಂತ ಅಲ್ಲ ಮೇಡಮ್ ಹೇಳ್ತಿರೋದು. ನಾಳೆ ದಿವಸ ಇನ್ನೊಂದಷ್ಟು ಜನ ರೈತರು ಮೇಡಮ್ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನೀವು ಕೈ ಬಿಡಿಸಿ. ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ನಿಮಿಷ. ಆದ್ರೆ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರೆ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ. ನಾಳೆ ದಿವಸ ತುಂಬಾ ಜನ ರೈತರುಗಳು ಪುನಃ ಈ ಪ್ರಕರಣವಾಗೂ ಕೋರ್ಟ್ಗೆ ಹೋದ್ರೆ ನಿಮ್ಗೆ ಅನ್ಸುತ್ತಾ ಈ ಯೋಜನೆ ಅಷ್ಟು ಸುಲಭವಾಗಿ ನಡೆಯುತ್ತೆ ಅಂತ? ಮೇಡಮ್ ಯಾಕಂದ್ರೆ ನಮಗೆ ನಮ್ಮ ಮುಖ್ಯಮಂತ್ರಿ ನಾನಿಲ್ಲಿ ನಿಮ್ ತರ ಪರ ವಿರೋಧ ಮಾತಾಡಕ್ ಕೂತಿಲ್ಲ. ಇಲ್ಲ ಗೊತ್ತಾಯ್ತು ಮೇಡಮ್, ಪರ ವಿರೋಧ ಮಾತಾಡ್ತಿಲ್ಲ ನೀವು, ಯಾಕಂದ್ರೆ ನೀವು ರೈತ ಪರನೇ ಇದ್ದೀರಾ ನೀವು. ಅಲ್ಲ, ಇಡೀ ಸಮಾಜ ರೈತರ ಪರವಾಗಿ ನಿಲ್ಬೇಕಲ್ವಾ? ಈಗ ನೀವು ಕೂಡ ಪರಿಹಾರ ಸಾಕಾಗಲ್ಲ ಅಂದ್ರೆ ಯಾಕೆ? ಮೇಡಮ್ ನಾನು ಅದನ್ನೇ ಹೇಳ್ತೀನಿ ನಿಮ್ಗೆ, ಅದೇ ಇದಕ್ಕೆ ಬರ್ತೇನೆ ಕನ್ಕ್ಲೂಷನ್. ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದೀನಿ ಅಂತ. ಈಗ ಅದು 12 ಕೋಟಿ ಕೊಟ್ಟಿದ್ದಾರಲ್ವ ಅಲ್ಲಿಗೆ, ಈಗ ನಮ್ಗೆ ಯಾಕೆ 2.5 ಕೋಟಿ ಕೊಡ್ತಾರೆ? ಅದನ್ನ ಯೋಚನೆ ಮಾಡ್ಬೇಕಲ್ವ ನಾವು. ಮಾಡಿ. ಅಲ್ಲಿ ಏನ್ ಝೋನ್ ಇದೆ, ನಮ್ದೇನ್ ಝೋನ್ ಇದೆ, ಆ ರೆಡ್ ಝೋನ್ ಏನಕ್ಕಾಯ್ತು ಅಲ್ವಾ? ಅದನ್ನ ಯಾರು ಕೇಳಿದ್ರು ನೀವು ರಾಜಕಾರಣಿಗಳನ್ನ? ನೀವು ಹೇಳಿ, ನಾನು ಉತ್ತರ ಕೊಡ್ತೀನಿ. ನಿಮ್ ಪ್ರಶ್ನೆಗಳು ಪೂರ್ತಿ ಮುಗಿಸಿ ನಾನು ಉತ್ತರ ಕೊಡ್ತೀನಿ. ಮಧ್ಯೆ ಕೇಳ್ತಿರ್ತಾರಲ್ಲ ನೀವು, ಅದಕ್ಕೆ ನಾನು ಅಲ್ಲ, ನಾನು ಕೇಳಕ್ಕೆ ಕೂತಿದ್ದೀನಿ. ಯಾಕಂದ್ರೆ ನನ್ನ ಕೆಲಸ ನೀವು ಮಾಡಕ್ಕಾಗಲ್ವಲ್ಲ, ನಾನೇ ಕೇಳಬೇಕು. ಹಂಗಾಗಿ ನಾನೇ ಕೇಳಬೇಕು. ಹೇಳಿ. ಈಗ ನಾವು ವ್ಯವಸಾಯ ಮಾಡ್ತಿದ್ವಿ. ಒಂದ್ ನಿಮಿಷ ರಾಜಣ್ಣ ಅವರೇ, ಅವ್ರು ಇವಾಗ ಬಂದಿದ್ದಾರೆ, ಅವ್ರಿಗೊಂದ್ ಸ್ವಲ್ಪ ಮಾತಾಡಕ್ಕೆ. ನಾವು ವ್ಯವಸಾಯ ಮಾಡ್ತೀವಿ, ನಮ್ದು 7 ಎಕರೆ ಜಮೀನಿದೆ, ನಾವು ಬಾಳೆ ಹಾಕ್ತಿವಿ, ನಮ್ದು ತೆಂಗಿದೆ, ಈಗಲೂ ಇದೆ. ನಾವ್ ಯಾವ್ದು ಮಾಡಿಲ್ಲ ಇದುವರೆಗೂ. ಆಯ್ತು. ಈಗ ನಮ್ಗೆ ಆಳುಗಳು ಸಿಗಲ್ಲ ಮೇಡಮ್. ಈಗ ಯಾರನ್ನ ಕರ್ಕೊಬೋಣ ನಾವು ವ್ಯವಸಾಯ ಮಾಡ್ಸೋದಕ್ಕೆ? ಹೌದು, ಕೆಲವು ಕಡೆ ಆಳುಗಳು ಸಿಗ್ತಾ ಇಲ್ಲ, ಕೆಲವು ಕಡೆ ಎಲ್ಲ ನಮ್ ಕಡೆ ಸಿಗೋದೇ ಇಲ್ಲ. ಸಿಗ್ತಾ ಇಲ್ಲ ಕೆಲವು ಕಡೆ. ನಿಮ್ ಭಾಗ ಅಂತಲ್ಲ, ತುಂಬಾ ಕಡೆ ರಾಜ್ಯದ ಬೇರೆ ಬೇರೆ ಭಾಗಗಳು ಆಳುಗಳೇ ಸಿಗಲ್ಲ. ಮನೆಯವರೇ ಕೆಲಸ ಮಾಡೋರಿದ್ದಾರೆ. ವ್ಯವಸಾಯ ಹೆಂಗ್ ಮಾಡಕ್ಕಾಗುತ್ತೆ? ವ್ಯವಸಾಯ ಮಾಡಿದ್ರೆ ಇಷ್ಟ ಇಲ್ವಲ್ಲ ವಿನಯ್ ಅವರೇ? ಭೂಮಿ ಕೊಡಕ್ ಕೆಲವ್ರಿಗೆ ಇಷ್ಟ ಇಲ್ವಲ್ಲ. ಕೆಲವ್ರು ನನ್ನ ಹೇಳ್ತಿಲ್ಲ ಮೇಡಮ್, ನನ್ನ ಹೇಳ್ತೀನಿ, ನನ್ನ ಕಷ್ಟ ಹೇಳ್ತೀನಿ ನಿಮ್ಗೆ. ಅವರು ಅವ್ರ ಕಷ್ಟ ಹೇಳ್ತಾ ಇದ್ರು. ಹೌದು, ಅದನ್ನ ಹೇಳಿ ನಾನು ಅವ್ರಿಗೆ ಅದನ್ನ ನಾನು ಅಡ್ಡಿ ಮಾಡ್ಲಿಲ್ಲ. ಅವ್ರನ್ನೇನು ಇದ್ವರ್ಗು ಅವ್ರ ಯಾರು ನಾವು ಕೇಳಿದೀವ? ಈಗ ಇದ್ರಲ್ಲಿ ಇನ್ನೊಂದೇನಾಗಿದೆ ಗೊತ್ತಾ? ವೈಯಕ್ತಿಕ ಬೈಯೋದೇನಿದೆ ಇದ್ರಲ್ಲಿ? ಕೆಲವು ರೈತರು ಬೇಡ ಅಂತಾರೆ, ಕೆಲವು ರೈತರು ಬೇಕು ಅಂತಾರೆ. ಯಾರಿಗೆ ಆಳುಗಳನ್ನ ಇಟ್ಕೊಂಡು ಅಥವಾ ಆಳು ಸಿಗ್ತಾ ಇಲ್ಲ, ಭೂಮಿ ನಡ್ಸಕ್ಕಾಗಲ್ಲ, ಅಪ್ಪ ಬೇಡ, ಈ ಸವಾಸ ಬೇಡ, ಎಷ್ಟು ಸಿಗುತ್ತೋ ಅಷ್ಟು ಪರಿಹಾರ ತಗೊಂಡು ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನ್ಕೊಂಡವ್ರು ಇದಾರೆ, ಅವರು ಒಪ್ಕೊಂಡಿದ್ದಾರೆ. ನಾವು ಹೊರಗಡೆ ಹೋಗೋಕೆ ರೆಡಿ ಇಲ್ಲ. ನಾವು ಅವ್ರಿಗೆ ಪಾರ್ಟ್ನರ್ಶಿಪ್ ಆಗ್ತೀವಿ ಹೊರತು ನಾವಂತೂ ಹೊರಗಡೆ ಹೋಗಲ್ಲ ನಾವು. ಇನ್ನು ಕೆಲವರು ನಮಗ್ ದುಡ್ಡು ಬೇಡ, ಏನೂ ಬೇಡ, ನಾಳೆ ಸಹ ದುಡ್ಡು ಬಂದ್ರೆ ಮನೇಲಿ ಗಂಡಸರು ಅಷ್ಟೋ ಇಷ್ಟೋ ತಗೊಂಡು ಅದನ್ನ ಹಾಳು ಮಾಡ್ಬಿಡ್ತಾರೆ. ನಿಮಗೆ ಗೊತ್ತು ಇವತ್ತಿನ ಸಮಾಜ ಹೆಂಗಿದೆ ಅಂತ, ನಾನು ಅದನ್ನ ಹೇಳುವ ಅವಶ್ಯಕತೆ ಇಲ್ಲ. ಮೂರ್ಖ ಸಾರ್ಕಸ್ ತಗೊಂಡು ಅಲ್ಲಿ ಇಲ್ಲಿ ಸುರಿದು ಹಾಳು ಮಾಡ್ಬಿಡ್ತಾರೆ. ನಾಳೆ ಸಹ ನಮಗೆ ಭೂಮಿನೂ ತಗೊಳಕ್ಕಾಗಲ್ಲ, ನಾವೇನೂ ತಗೊಳಕ್ಕಾಗಲ್ಲ. ಹೆಣ್ಮಕ್ಳ ಜೀವನ ಇವಾಗ ಇಷ್ಟೊಂದು ಜನ, ನೀವು ಇನ್ನೊಂದು ಹೇಳ್ತೀನಿ ನಾನು, ನೀವು ಒಬ್ಬ ಗಂಡು ಮಗ ಆಗಿ ಮಾತಾಡ್ತಾ ಇದ್ದೀರಾ. ಇಷ್ಟೊಂದು ಜನ ಹೆಣ್ಮಕ್ಳು ಇವತ್ತು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಮಾಡಿದ್ರೆ ಮೇಡಮ್, ಇಲ್ಲ ಅಂತ ಹೇಳ್ತೀರಾ? ಅಲ್ಲಿ ಜಮೀನು ಕಡಿಮೆ ಇದ್ದಾರೆ, ಅಲ್ಲಿ ಜಮೀನು ಕಡಿಮೆ ಇದ್ದಾರೆ. ಹೆಣ್ಮಕ್ಳು ಯಾಕೆ ನೀವು ಹೇಳಿದ್ರಿ ಅಲ್ವಾ, 2.5 ಕೋಟಿ ಯಾಕೆ ನಮ್ಮ ಭೂಮಿ ಏನು ಆ ಭೂಮಿ ಏನು ಅಂತ ನೀವು ಕೇಳಿದ್ರಿ ಅಲ್ವಾ. ಹೆಣ್ಮಕ್ಳು ಯಾಕೆ ರಸ್ತೆಯಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಬೇಕು? ಹಂಗಾದ್ರೆ ಹೆಣ್ಮಕ್ಳಿಗೆ ಒಂದಿಷ್ಟು ದುಡ್ಡು ಸಿಕ್ಕಿದ್ರೆ ಸಾಕಲ್ಲ, ಅವ್ರ ಜೀವನ ಅವ್ರು ಮಾಡ್ಕೋಬಹುದಲ್ಲ. ಮತ್ತೆ ಯಾಕೆ ಅವ್ರು ಬೇಡ ಅಂತಿದ್ದಾರೆ? ಸರ್ಕಾರ ಈಗ ಎಷ್ಟೋ ಯೋಜನೆ ಕೊಡ್ತಾ ಇದೆ, ಆದ್ರೂ ಅವ್ರು ಬೇಡ ಅಂತಿದ್ದಾರೆ. ನಿಮ್ಮ ಮನೇಲಿ ಒಂದಷ್ಟು ಜನ ಹೆಣ್ಮಕ್ಳಿದ್ದಾರೆ, ಸೊ ನಿಮ್ಮ ಮನೇಲಿ ನಿಮ್ ನಿರ್ಧಾರ ಇರಬಹುದು, ಆದ್ರೂ ಒಂದಷ್ಟು ಜನ ಹೆಣ್ಮಕ್ಳು ಬೇಡ ಅಂತಿದ್ದಾರೆ. ನಮಗ್ ದುಡ್ಡು ಬೇಡ ಅಂತ ಹೆಣ್ಮಕ್ಳನ್ನೆಲ್ಲಾರು ನೋಡಿದೀರಾ ನೀವು? ದುಡ್ಡು ಸಿಕ್ಕರೆ ಸಾಕಪ್ಪ ಜೀವನ ಮಾಡೋಣ ಅಂತಾರೆ. ತಗೊಂಡು ಎಲ್ಲರೂ ಮಕ್ಳು ಮರಿ ಕಟ್ಕೊಂಡು ಬೇರೆ ಕಡೆ ಹೋಗೋಣ, ಇಲ್ಲ ಅಲ್ಲೇ ಒಂದು ಮನೆನ ಪೂಡ್ದಾಗ ಒಂದು ಮನೆ ಕಟ್ಕೊಳ್ಳೋಣ, ಇಲ್ಲ ಯಾವ್ದಾದ್ರು ಮನೆ ಒಂದು ಲೀಸ್ಗೆ ಹಾಕೊಂಡು ಜೀವನ ಮಾಡೋಣ, ಒಂದಿಷ್ಟು ಒಡವೆ ಮಾಡ್ಕೊಂಡು ಹೆಂಗೋ ಬಡ್ಡಿಗೆ ಬಿಡ್ಕೊಂಡು ಜೀವನ ಮಾಡೋಣ ಅನ್ನೋರು ಇರ್ತಾರೆ ಸಹಜವಾಗಿ ಅಲ್ವಾ. ಯಾಕೆ ಹೋರಾಟ ಮಾಡ್ತಿದ್ದಾರೆ? ಹೋರಾಟ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ಅವರು ಏನು ಹಕ್ಕಿದೆ ಅದನ್ನ ಕೇಳಕ್ಕೆ ಅಂತ ಹೋರಾಟ ಮಾಡ್ತಿದ್ದಾರೆ. ಈಗ ಅದನ್ನ ಸರ್ಕಾರ ನಾನಲ್ಲ ಅಲ್ವಾ, ಸರ್ಕಾರ ಹತ್ರ ಅವ್ರು ಹೋಗ್ಬೇಕು, ಅವ್ರು ಇದನ್ನ ಹೇಳ್ಬೇಕು. ಅವರು ಈಗ ಸರ್ಕಾರ ಮಾಡೇ ಮಾಡ್ತೀನಿ ಅಂತ ಅಂದಾಗ ನನ್ನ ಪರವಾಗಿ ಅವ್ರು ಮಾಡ್ತಿಲ್ಲ ಕೆಲಸ, ಜನಗಳ ಪರವಾಗೇ ಮಾಡ್ತಿದ್ದಾರೆ. ಅವರು ಜನಗಳ ವಿರೋಧ ಅಂತ ಹೇಳ್ತಿಲ್ಲ, ಅವರು ರೈತರು ವಿರೋಧ ಅಂತ ಇವ್ರು ಹೇಳ್ಕೊತಿದ್ದಾರೆ. ಬಟ್ ರೈತರು ವಿರೋಧ ಅಂದ್ಬಿಟ್ಟು ಎಷ್ಟು ದಿನ ಮಾಡೋಕ್ಕಾಗುತ್ತೆ? ಅವರು ರೈತರು ವಿರೋಧವಾಗಿ ಇದ್ದಿದ್ರೆ ಇದನ್ನ ಅಲ್ಲ ಮೇಡಮ್, ಇದನ್ನ ಪಾಸ್ ಮಾಡಕ್ಕಾಗ್ತಿದ್ದ ಅವರು? ಆಮೇಲೆ ಪಾಸ್ ಮಾಡಕ್ಕಾಗುತ್ತೆ ಇದನ್ನ? ವಿರೋಧದ ನಡುವೆನೂ ಪಾಸ್ ಮಾಡೋದಕ್ಕೆ ಸರ್ಕಾರ ಹೆಂಗಾಗುತ್ತೆ ಮೇಡಮ್? ಈಗ ಅಪೋಸಿಷನ್ ಲೀಡರ್ ಅಂತ ಇರುತ್ತಲ್ವಾ ಮೇಡಮ್? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಕೆಲವರು ಒಪ್ಪಿಗೆ ಕೊಟ್ಟಿದ್ದೀರಾ. ಹೌದು, ನಮ್ಮನೇಲಿ ನಮಗೆ ಅಪೋಸಿಟ್ ಇರ್ತಾರೆ ಮೇಡಮ್. ಈಗ ಅಂತ ಕಾಲದಲ್ಲಿ ನೀವು ಅದ್ರ ಪರವಾಗಿ ಅದನ್ನ ಕೊಡಕ್ಕಾಗುತ್ತೆ? ಈಗ ವಿರೋಧ ಪಕ್ಷ ವಿರೋಧಿಸಿದ್ರು ಕೆಲವೊಂದು ಅಮೆಂಡ್ಮೆಂಟ್ ಗಳು ಪಾಸ್ ಆಗಿದೆ. 6 ವರ್ಷ ಕೇಳಿದ್ರೆ ಮೇಡಮ್ ಪಾಸ್ ಆಗಿದೆ ಕೆಲವೊಂದು ಅಮೆಂಡ್ಮೆಂಟ್ ಗಳು. 6 ವರ್ಷ ಕೇಳಿದ್ರಲ್ಲ, ಮತ್ತೆ ಬೆಂಗಳೂರು ಸ್ವಲ್ಪ ಪಾಪ್ಯುಲೇಷನ್ ಕಡಿಮೆ ಮಾಡಿ ನೀವು ಅಂತ ಏನಕ್ಕೆ ಕೇಳಿದ್ರು ಮೇಡಮ್ ಅವರು? ಸೊ ಹಂಗಾದ್ರೆ AICT ಆದ್ರೆ ಬೆಂಗಳೂರು ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಆಗುತ್ತೆ ಅಂತ ಹೇಳ್ತಿಲ್ಲ ಮೇಡಮ್. ಮಾಡಿದ್ದ ಏನಕ್ಕೆ ಅಂದ್ರೆ ಮೇಡಮ್ ಅವರು ಚಾನ್ಸೇ ಇಲ್ಲ.
ಅಲ್ಲ ಅದು ಆರ್ ಅಶೋಕ್ ಯಾಕೆ ಮಾತಾಡಿದ್ರು, ಅವ್ರ ತಲೆಯಲ್ಲಿ ಏನ್ ಇಟ್ಕೊಂಡು ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡಕ್ಕೆ ನಾನು ಬಿಜೆಪಿ ಅವಳಲ್ಲ. ಅಲ್ಲ ಮೇಡಮ್, ಇಲ್ಲಿ ನೀವು ಯಾವ ಪಕ್ಷದ ಪರವಾಗಿ ಮಾಡ್ತಿಲ್ಲ ನೀವು. ಅಶೋಕ್ ಅವ್ರಿಗೆ ಹೇಳ್ಬಿಡಿ, ಅವ್ರ ಲ್ಯಾಂಡ್ ಇದ್ರೆ ಕೊಟ್ಬಿಟ್ಟು ಮಾಡಿಸ್ಕೊಳ್ಳಿ, ಡೆವಲಪ್ಮೆಂಟ್ ಅಲ್ವಾ. ಮತ್ತೆ ಅಶೋಕ್ನ ಕರ್ಸರಲ್ಲ ಮೇಡಮ್ ಇವರು, ಅವ್ರ ಲ್ಯಾಂಡ್ ಮಾಡ್ಕೊಳ್ಳಿ. ಸ್ಟೇಜ್ ಕರ್ಸರಲ್ವಾ ಇವರು? ಅವತ್ತಿನ ದಿವಸ ಕಾಂಗ್ರೆಸ್ ಇದು ರೈತರ ಪರ ನಿಂತ್ಕೊಂಡು ಅಲ್ಲ ಮೇಡಮ್, ಅಶೋಕ್ನ ಕರ್ಸರಲ್ಲ ಇವರು. ಫೋನ್ ಮಾಡಿ ರೈತರು ಯಾರು ಬನ್ನಿ ಅಂತ ಹೇಳಿದ್ದಲ್ಲ, ಅವ್ರ ಬರ್ತಾರ. ಈಗ ರೈತರು ಡಿಸಿನೂ ಕರಿತಾ ಇದಾರೆ, ರೈತರು ಬಾಲಕೃಷ್ಣಗೂ ಕರಿತಾವ್ರೆ, ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ನಾವೇ ಹೋಗಿದ್ದೀವಿ, ಯಾಕೆ ಬರ್ತಾ ಇಲ್ಲ? ನಾವೇ ಹೋಗ್ತಿದ್ದೀವಿ, ಈಗ ರೈತರು ಕರೆದ್ರು ಅಶೋಕ್ ಅವ್ರನ್ನ, ಅಶೋಕ್ ಯಾಕೆ ಬಂದ್ರು ಅಂತ ನೀವು ಕೇಳಿದ್ರೆ, ಡಿಸಿನೂ ಕರಿತಾ ಇದಾರೆ, ರಾಜಕಾರಣಿಗಳನ್ನೂ ಕರಿತಾ ಇದಾರೆ, ಕಾಂಗ್ರೆಸ್ ಅವ್ರನ್ನೂ ಕರಿತಾವ್ರೆ, ಯಾಕೆ ಬರ್ಲಿಲ್ಲ? ಮೇಡಮ್ ಇದೇ ಬಾಲಕೃಷ್ಣ ಅವರು ಅಲಸಂದ್ರ ಒಂದು ಗ್ರೂಪ್ ಎಷ್ಟಕ್ಕೆ ಬಂದಾಗ ಅಡ್ಡಕ್ಕೆ ಹೊಡೆಯಕ್ಕೆ ಹೋದ್ರು. ಏನು ಕೊಡಕ್ಕೆ ಹೋದ್ರು ಮೇಡಮ್ ಅವ್ರಿಗೆ? ಒಬ್ಬ ಶಾಸಕನಿಗೆ ಒಂದು ಮರ್ಯಾದೆ ಇರಲ್ವಾ? ಫಸ್ಟ್ ಜನಕ್ಕೆ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ ಕೊಟ್ಟಿದ್ದಾರೆ ಅವರು. ಏನ್ ಮಾಡಿದಾರೆ ಅಂತ ಮೇಡಮ್ ಅವರು? ಶಾಸಕನ್ಗೆ ಆಮೇಲೆ ಫಸ್ಟ್ ಜನಕ್ಕೆ, ಫಸ್ಟ್ ವೋಟ್ ಆಗಿ ಗೆಲ್ಸಿ ಜನಕ್ಕೆ ಹೌದು, ಅದಕ್ಕೆ ಶಾಸಕರಿಗೆ ಮರ್ಯಾದೆ ಬೇಕು ಅಂದ್ರೆ ನಾನ್ ನಿಮ್ಗೆ ಏನ್ ಬೇಕು, ನಾನು ಅವಾಗ್ಲಿಂದ ನೀವು ಮಾತಾಡ್ತಾ ಇದ್ರಿ, ನಾನು ಸಮಾಧಾನವಾಗಿ ಹೌದು ಮಾತಾಡ್ತೀನಿ. ಮೇಡಮ್, ಸಮಾಧಾನ. ಆದ್ರೆ ಶಾಸಕಂಗ್ ಮರ್ಯಾದೆ ಬೇಕು ಅಂದ್ರೆ ಫಸ್ಟ್ ವೋಟ್ ಹಾಕಿರೋ ಜನಕ್ಕೆ ಮರ್ಯಾದೆ ಬೇಕು. ಮ್ಯಾಮ್ ನಾವು ವೋಟ್ ಹಾಕಿದ್ದೀವಲ್ವಾ, ಒಂದ್ ದಿನಕ್ಕಾದ್ರೂ ಇಷ್ಟು ಬಂದು ಕೂತ್ಕೊಂಡು ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬಹುದು ವಿನಯ್. ಹೌದು ಮೇಡಮ್, ದರ್ಪ ದೌರ್ಜನ್ಯದಿಂದ ಯಾರು ಮಾಡಕ್ಕಾಗಲ್ಲ ಮೇಡಮ್ ಈಗಿನ ಕಾಲ. ಬಂದು ಕೂತ್ಕೊಂಡು ಏನ್ ಬೇಕು ಏನ್ ಬೇಡ, ಏನಕ್ ಮಾಡ್ತಿದೀವಿ, ಏನ್ ಕೊಡ್ತೀವಿ, ಏನ್ ಬಿಡ್ತೀವಿ, ಅಷ್ಟಲ್ಲ ಇಷ್ಟು, ಇಷ್ಟಲ್ಲ ಅಷ್ಟು, ಯಾವತ್ತು ಹೇಳ್ತೀನಿ ಇಷ್ಟು 400 ಚಿಲ್ಲರೆ ದಿನಗಳಲ್ಲಿ ಎಸ್ಸಲ್ಲಿ ಬಾಲಕೃಷ್ಣ ಬಂದಿದ್ದಾರೆ ಅಲ್ಲಿಗೆ? ಒಂದು ದಿವಸನೂ ಬಂದಿಲ್ಲ. ಮ್ಯಾಮ್ ನಮ್ ಲ್ಯಾಂಡ್ ತಗೋತಿದ್ದೀರಲ್ಲ, ನೀವೇನಾದ್ರೂ ಎಸ್ಸಲ್ಲಿ ಬಂದ್ರು ಬಾಲಕೃಷ್ಣ? ನನ್ನ ಹತ್ರ ವಿಜುವಲ್ಸ್ ಇದೆ. ಇವ್ರು ಯಾವ ತರ ಕರೆದಿದ್ದಾರೆ? ಅಲ್ಲ ರೀ, ಯಾವ ತರ ಕರಿಬೇಕು? ರಾಜಣ್ಣ ಅವರೇ, ನಿಮ್ಗೆ ಖಂಡಿತ ಅವಕಾಶ ಕೊಡ್ತೀನಿ. ವಿಳ್ಳೆದ ಯಾವ ತರ ಕರೆದಿದ್ದಾರೆ ಅಂದ್ರಿ, ವಿಳ್ಳೆದಲ್ಲೇ ಅಡಕೆ ಕೊಟ್ಟು ಅಕ್ಷತೆ ಹೂ ಹಣ್ಣು ಹಾಕಿ ಹಾರ ಹಾಕಿ ಈ ಜನಕ್ಕೆ ಏನಿಲ್ಲ. ವೋಟ್ ಹಾಕ್ಸ್ಕೋಬೇಕಾದ್ರೆ ಬಂದ್ ಕಾಲಕ್ಕೆ ಬೀಳ್ತಾರ ತಾನೆ, ಮತ್ತೆ ಯಾವ ತರ ಹೋಗಿ ಕರಿಬೇಕು ಅವ್ರನ್ನ? ಈಗ ಅವಶ್ಯಕತೆ ಇಲ್ಲ ರೀ. ಅವ್ರ ಒಂದ್ ಜಾಗದಲ್ಲಿ ಗಲಾಟೆ ನಡೀತಿದೆ, ಬಂದ್ ಕೇಳ್ಬೇಕು, ಅವ್ರ ಜವಾಬ್ದಾರಿ ಅದು. ಮ್ಯಾಮ್ ಅದು ಅವ್ರ ಜವಾಬ್ದಾರಿ ಅದು. ಕ್ಷೇತ್ರನ ಅದು ಮೇಡಮ್, ಇಲ್ಲ ಅಂತ ಹೇಳ್ತಿಲ್ಲ. ಪ್ರತಿನಿಧಿಗಳು ಅಂತ ಇರ್ತಾರಲ್ಲ, ಅವ್ರ ಅವ್ರನ್ನ ಕರ್ಸೋದಿತ್ತಲ್ಲ ಮೇಡಮ್. ಅವ್ರು ಹೇಳಿ ಅವ್ರು ಬನ್ನಿ ಚಪ್ಪಲಿ ಹೊಡಿತೀನಿ, ಅವೆಲ್ಲ ಯಾವ್ದು ಮಾತು ಮೇಡಮ್? ಅವರೇ ರೀ, ಜನ ಸಾವಿರ ಮಾತಾಡ್ತಾರೆ, ಅದನ್ನೆಲ್ಲಾನು ಬದಿಗಿಟ್ಟು ಜನಗಳ ಅವ್ರು ಅದೇ ಕೆಲಸ ಮಾಡಿದ್ ಮೇಡಮ್, ಅದೇ ಕೆಲಸ ಮಾಡಿದ್ ಅವ್ರನ್ನ, ಅದೇ ಕೆಲಸ ಮಾಡಿದ್ ನಾನು ತಿಳ್ಕೊಂಡಿದ್ದೀನಿ ಮೇಡಮ್, ಅದೇ ಕೆಲಸ ಮಾಡಿರೋದು ಅವ್ರು. ಅಲ್ಲ ರೀ, ವೋಟ್ ಹಾಕ್ಬೇಕಾದ್ರೆ ಜನ ಕೈ ಕಾಲ್ ಬೀಳ್ತಾರೆ. ಹೌದು ಮೇಡಮ್, ಬಂದ್ಬಿಟ್ಟು ಏನೋ ಅಂತಂದ್ರೆ ಜನ ಏನಲ್ಲ ಏನೋ ಅಂತ ಅಲ್ಲ ಮೇಡಮ್, ಯಾರು ಹೇಳಿಲ್ಲ ಮೇಡಮ್, ಮಾತ್ರ ಮಾತಾಡ್ತೀನಿ. ಆಕ್ಷನ್ ಹೆಂಗಿರುತ್ತೋ ರಿಯಾಕ್ಷನ್ ಹಂಗೆ. ಹೌದು ಮೇಡಮ್. ಮೇಡಮ್ ಒಂದ್ ನಿಮಿಷ, ಹಾಗಂದಿದ್ರೆ ಬಾಲಕೃಷ್ಣ ಅವರ ವಿರೋಧವಾಗಿ ಜನ ಇದ್ದಿದ್ರೆ ಅವ್ರನ್ನ ಗೆಲ್ಲಿಸ್ತಾನೆ ಇರ್ಲಿಲ್ಲ. ಹೌದು ಮೇಡಮ್, ಮತ್ತೆ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ ನೀವು. ಅಂತ ಅದನ್ನ ಅವ್ರ ಅರ್ಥ ಮಾಡ್ಕೊಂಡಿದ್ರೆ ಮೇಡಮ್, ಅಂತ ಜನ ಇವತ್ತು ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಬರ್ಬೇಕು. ಬಾಲಕೃಷ್ಣ ಅವ್ರ ಡ್ಯೂಟಿ, ಜನದ ಡ್ಯೂಟಿ ಅಲ್ಲ ಅದು. ಅಂದ್ರೆ ಅವ್ರು ಏನೋ ಅಲ್ಲೇ ಅಂತ ಅವ್ರು ಏನೋ ಮಟ್ಟಕ್ಕೆ ಇದಾರೆ, ಅವರು ಅಂದಿರ್ಬೋದು. ಎಲ್ಲಂದಿದ್ದಾರೆ? ಅಂದಿಲ್ಲ ಅಂದ್ರೆ ಬರ್ಬೇಕಾಗಿತ್ತು ಅವರು. ನಮ್ ಪವರ್ ಟಿವಿ ಎಲ್ಲ ನೀವೇ ಮಾತಾಡ್ತೀರಾ? ಎಲ್ಲ ನಾನು ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಕರೆಕ್ಟ್ ಆಗಿದೆ. ನಾನು ಒಂದ್ ದಿವಸ ಮಾತಾಡಲ್ಲ, ನಾನು ಮಾತಾಡ್ತಿರೋದು ಕರೆಕ್ಟ್ ಆಗಿದೆ. ಶಾಸಕರಿಗೆ ಮರ್ಯಾದೆ, ಹೌದು ಶಾಸಕರಿಗೆ ಮರ್ಯಾದೆ ಬೇಕು, ಅದಕ್ಕಿಂತ ಫಸ್ಟ್ ಮರ್ಯಾದೆ ಜನಕ್ ಬೇಕು, ಈ ರಾಜ್ಯದ ಜನಕ್ ಬೇಕು ಮರ್ಯಾದೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಹಕ್ಕಿದೆ ಮೇಡಮ್, ಅದು ಮರ್ಯಾದೆ ಅನ್ನೋದು. ಹೋರಾಟ ಮಾಡ್ತಿದ್ರು, ಬಂದು ಎಲ್ರಿಗೂ ಪ್ರತಿಯೊಂದು ಹಕ್ಕಿ ಬೇಕು. ಅಲ್ಲ ರೀ, ಜನಪ್ರತಿನಿಧಿಗಳಿಗೆ ಹಕ್ಕು ಕೊಡೋದು ಜನ. ಶ್ವೇತಾ ರಾಜಣ್ಣ ಅವ್ರು ಮಾತಾಡ್ತಾರೆ. ಈಗ ಮೇಡಮ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ. ಈಗ ನೀವೇನಾಗಿದೆ ಅಂತಂದರೆ ಬರೀ ಕೊಯ್ಲಿಗಳನ್ನೇ ಆಗ್ತಾ ಇದ್ದೀರಿ. ಈ ಪ್ರಾಜೆಕ್ಟ್ ಎಲ್ಲ ಆಯಿತು, ಯಾಕಾಯಿತು, ನಮ್ಮ ಮೇಲೆ ಯಾರು ಒತ್ತಡ ಆಯಿತು, ಇವತ್ತು ಪರಿಸ್ಥಿತಿ ಅನ್ನೋದು ವಾಸ್ತವಾಂಶ ನೀವು ಯಾವ್ದು ಕೇಳಿದ್ರೆ 12 ಕೋಟಿ ಯಾವ್ದು ಪ್ರಾಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. 12 ಕೋಟಿ ಬಿಡುಗಡೆ ಆಗಿಲ್ಲ ಮೇಡಮ್, ಕೊಟ್ಟಿಲ್ಲ. ಅದನ್ನ ಯಾರೋ ಕೇಸ್ ಹಾಕೊಂಡು ಯಾರೋ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ರಾಜಣ್ಣ ಅವರೇ, ನಾನು ವಾಸ್ತವಾಂಶ ಗೊತ್ತಿಲ್ಲದೆ ಅಲ್ಲ, ನಾನೇನೋ ನೀವು ರೈತರ ಭೂಮಿನ ಯಾಕೆ ತಗೊಳ್ತಾ ಇದೀರಿ, ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನಾನು ವಿರೋಧ ಇದೆ, ಆ ವಿರೋಧನ ಬಗೆಹರಿಸಿ ಹೆಂಗ್ ಬರ್ತೀರಿ ನೀವು? ರೈತರು ಎಲ್ಲ ಹೋರಾಟದಲ್ಲಿ ವಿರೋಧ ಮಾಡಿದ್ದಾರೆ ಮೇಡಮ್, ಎಲ್ಲದರಲ್ಲೂ ಮಾಡಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಯಾವುದು ಕೊಟ್ಟಿಲ್ಲ ಪ್ರಾಜೆಕ್ಟ್. ಸರ್ಕಾರ ಮಾಡಬೇಕು, ಸರ್ಕಾರ ಮಾಡೋದೇನಕ್ಕೆ? ಅಭಿವೃದ್ಧಿ ಮಾಡಕ್ಕೆ, ಪ್ರಾಜೆಕ್ಟ್ಗಳನ್ನ ತರೋದಕ್ಕೆ, ಅದನ್ನು ಆಗ್ಬೇಕಲ್ವಾ? ಅಭಿವೃದ್ಧಿ ಫಸ್ಟ್ ಎಷ್ಟೋ ಕಡೆ ಪರಿಹಾರ ಕೊಟ್ಟಿಲ್ಲ ರೀ ಇನ್ನೂವೆ. ಆ ಪರಿಹಾರ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಕೆಲವು ಜನರಲ್ ತಲೆಯಲ್ಲಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಕಡೆ ಇನ್ನು ಪರಿಹಾರ ಹಣ ಕೊಟ್ಟೇ ಇಲ್ಲ. ಪರಿಹಾರ ಧನ ಕೊಟ್ಟಿಲ್ಲ ಅನ್ನೋದು ನೀವು ನೆಗೆಟಿವ್ ಹೇಳಿದ್ರೆ, ಪರಿಹಾರ ಕೊಡೋದು ವಿಚಾರವಾಗಿ ಮಾತಾಡೋದ್ರಿ. ಮಾಧ್ಯಮ ಕುತ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಮಾಧ್ಯಮಗಳು ಕೆಲಸ ಮಾಡೋದು, ಪರಿಹಾರ ಕೊಟ್ಟಿಲ್ದಿರೋದ್ನೇ ಫಸ್ಟ್ ಹೇಳ್ಬೇಕು ನಾನು.
ಎಷ್ಟೋ ಕಡೆ ಕೋರ್ಟ್ ತನಕ ಹೋಗಿ ಕೋರ್ಟ್ಗಳು ಇವತ್ತು ಕಂದಾಯ ಇಲಾಖೆ ಆಫೀಸ್ಗಳನ್ನ ಸೀಸ್ ಮಾಡಿ ಅಂತ ಹೇಳಿ ನೀವು ಕೊಟ್ಟಿದೆ ಗೊತ್ತಾ ನಿಮಗೆ? ಪ್ರಕಾರ ಮಾಡಿ ಮೇಡಮ್, ನಿಮ್ಮದೇನದು ಅದನ್ನ ಮಾಡಿ. ನಮ್ಮನ್ನೇ ಇವತ್ತು ಕರೆಸೋ ಅವಶ್ಯಕತೆ ಇರಲಿಲ್ಲ. ನೀವು ಅದು ನೀವ್ ಅನ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗುತ್ತೆ ನಾನು ಹೇಳುದು ನನ್ನ ಲಾಸ್ಟ್ ಅಭಿಪ್ರಾಯ ಬಿಡ್ತೀನಿ ಮೇಡಮ್. ಹೇಳಿ ರಾಜಣ್ಣ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಿಮ್ಗೆ ವಾಸ್ತವ ಹೋಗುದು ಗೊತ್ತು. ಇವತ್ತಿನ ವ್ಯವಸಾಯದ ಪರಿಸ್ಥಿತಿ ಏನಾಗಿದೆ ಅಂತ ನಾನು ಹೇಳಿದ್ರೆ ಬೇರೆ ತರ ತಿಳ್ಕೊತಾರೆ. ಅಲ್ಲಿ ವಾಸ್ತವಾಂಶ ಏನದೆ, ಅಲ್ಲಿ ಪರಿಸ್ಥಿತಿ ಏನದೆ, ಅಲ್ಲಿ ಜನ ಹೋರಾಟದ ಏನದೆ ಅಂತ ಹೇಳಿದ್ರು ನಾವು ತಪ್ಪು ತಿಳ್ಕೊತೀರಿ. ಅದನ್ನೆಲ್ಲ ನಾನು ಹೇಳಲ್ಲ. ಯಾಕೆ ಹೇಳ್ತೀನಿ ನಮ್ಮ ಮೈನಸ್ಸಿಗೆ ಮಾತಾಡ್ತಾ ಇದ್ರಿ. ಈಗ ಈ ಪ್ರಾಜೆಕ್ಟು ಇಂದ ನಾವು 2006 ಮಾಡಿದ್ರೆ ನಾವು ಬಹಳಷ್ಟು ಹಿಂಸೆ ಅನುಭವಿಸ್ಬಿಟ್ಟಿದ್ದೀವಿ. ಮತ್ತೆ ಈ ಪ್ರಾಜೆಕ್ಟ್ ಇಂದ ರೆಡ್ ಝೋನ್ ಇಂದ ಯಾರು ಕೈ ಬಿಟ್ಟಿಲ್ಲ. ನಾವು ಮುಂದುವರಿಬೇಕೇನೋ ಹೊರತು ಬೈರಮಂಗಲ ಇವತ್ತು ಎಂತ ಸಿಟಿ ಗೊತ್ತಾ ಮೇಡಮ್, ಇವತ್ತು ಒಂದು ಪೆಟ್ರೋಲ್ ಬಂಕ್ ಮಾಡಕ್ಕಾಯ್ತು, ರೆಡ್ ಝೋನ್ ಮಾಡಿಸ್ಕೊಂಡು ಅವ್ರು ಏನಾರು ಮಾಡ್ಲಿ, ಕೈ ಬಿಟ್ರೆ ನಾನು ಸೇಫ್ ಆಯ್ತು, ನಾನು ತೊಂದರೆ ಇಲ್ಲ ಅದಕ್ಕೆಲ್ಲ. ಆದ್ರೆ ಒಂದು ಅಭಿವೃದ್ಧಿ ಮಾಡಕ್ಕಾಯ್ತಲ್ಲ, ಒಂದು ಸ್ಕೂಲ್ ಮಾಡಕ್ಕಾಯ್ತಲ್ಲ, ಒಂದು ಹಾಸ್ಪಿಟಲ್ ಮಾಡಕ್ಕಾಯ್ತಲ್ಲ, ಒಂದು ಡೆವಲಪ್ಮೆಂಟ್ ಮಾಡಕ್ಕಾಯ್ತಲ್ಲ. 20 ವರ್ಷದಿಂದ ಏನಾಗ್ಬೇಕು ನಾವು ರೈತ, ನಾವು ಅಭಿವೃದ್ಧಿ ಆಗ್ಬೇಕು. ನಮ್ಗೆ ಇಷ್ಟ ಇಲ್ವಾ? ನಾವು ಏನಾರು ಒಂದು ಈಗ ಎಲ್ಲಾ ಕಡೆ ಲೇಔಟ್ ಆಯ್ತವೆ, ರೆಸಾರ್ಟ್ಸ್ ಐತವೆ, ಡೆವಲಪ್ಮೆಂಟ್ ಆಯ್ತವೆ. ನಿಮ್ಗೆ ಇನ್ನೊಂದು ಹೇಳ, ನಮ್ಗೆ ಆಸೆ ಇರಲ್ವಾ? ಶಿವರಾಮ್ ಕಾರಂತ್ ಲೇಔಟ್ ಬಗ್ಗೆ ಕೇಳಿದಿರಾ? ಕೇಳಿದ್ವಿ ಮೇಡಮ್. ಅದನ್ನ ಮಾಡಿ ಎಷ್ಟು ವರ್ಷ ಆಯ್ತು ಗೊತ್ತಾ ಮೇಡಮ್? ಒಂದೊಂದರ ಕಾರಣ ಅದಕ್ಕೆ ಉತ್ತರ ಕೊಡಲ್ಲ. ನಮ್ ಟೌನ್ಶಿಪ್ ಈ ಪ್ರಾಜೆಕ್ಟ್ ಮಾಡಿದ್ದಾರೆ, ಯಾರೋ ಒಬ್ರು ಒಳ್ಳೇದು ಅಂತ ಮಾಡಿದ್ದಾರೆ. ಇವತ್ತು ಒಳ್ಳೇದಾಗುತ್ತೆ, ಇದರಲ್ಲಿ ಒಳ್ಳೆ ಸ್ಕೀಮ್ ಇದೆ. ನಮ್ಮ ಅಭಿಪ್ರಾಯ ಇದು. ಅದು ಹೋರಾಟ ಮಾಡೋರು ಅವ್ರ ಅಭಿಪ್ರಾಯ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋರಾಟದ ಇದು ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಸಾಕಷ್ಟು 100 ಜನ ಫೋನ್ ಮಾಡೋರೆ, ನೀವೆಲ್ಲ ರೋಡಲ್ಲಿ ಎಷ್ಟು ಪರಿಹಾರ ಧನ ನಿಗದಿ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಎಕರೆಗೆ? ಮಿನಿಮಮ್ 3 ಕೋಟಿ ಮಾಡ್ಲೇಬೇಕಾಗಿತ್ತು ಮೇಡಮ್ ಅವರು. ಓಕೆ, ಮಿನಿಮಮ್ 3 ಕೋಟಿ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ಇವತ್ತು ನಾವು ಕಂಡಂಗೆ ಎಷ್ಟು ಜನ ತಗೊಂಡಿದ್ದಾರೆ ಅಂದ್ರೆ ಜಮೀನು ಮಾರಿದ್ದಾರೆ, 60,000 ಕುಂಟೆ ಮಾರಿದ್ದಾರೆ. ಇವತ್ತು ಅವ್ರು ಪ್ರತಿಭಟನೆಗೆ ಹೋಗ್ತಿದ್ದಾರೆ. ಇಲ್ಲ ಅಂತ ಅವ್ರು ಹೇಳಿ. ಅಲ್ಲ ಮೇಡಮ್, ಇವತ್ತು ಅವ್ರು ಪ್ರತಿಭಟನೆಗೆ ಹೋಗ್ತಾರೆ. ಯಾರು ಇದು ಒಂದು ಇದನ್ನ ಇಟ್ಕೊಂಡು ಹೋಗ್ತೀರಾ? ಅವರು ದೇಹ ಇಟ್ಕೊಂಡು ಹೋಗ್ತಿದ್ರ? ಎಲ್ಲರೂ ನ್ಯಾಯಯುತವಾದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಾನು ನಾನು ಹೇಳಲ್ಲ. ಹಾಗಂತ ಎಲ್ಲರೂ ಫೇಕ್ ಪ್ರತಿಭಟನೆ ಅಂತಾನು ನಾನು ಮಾಡ್ತೀನಿ ಅಂತ ಹೇಳ್ತಿಲ್ಲ. ಅದ್ರಲ್ಲಿ 2-3 ಸೇರ್ಕೊಂಡಾಗ ಅದಕ್ಕೇಂತ ಬರುತ್ತೆ ಗುಂಪು ಹೇಳಿ ನೀವು? ಮೇಡಮ್, ವ್ಯವಸಾಯ ಮಾಡೋರು ಜಮೀನು ಉಳಿಸ್ಕೋಬೇಕು ಅನ್ನೋ ಪ್ರತಿಭಟನೆ ಮಾಡೋರೆ, ಕೆಲವು ಬೇರೆ ಉದ್ದೇಶಕ್ಕೆ ಪ್ರತಿಭಟನೆ ಮಾಡ್ತಾವ್ರೆ. ಹೋರಾಟ ಮಾಡಲಿ, ತೊಂದರೆ ಇಲ್ಲ. ಹೆಣ್ಮಕ್ಳು ಮಾಡ್ತಾ ಇರೋ ಪ್ರತಿಭಟನೆನ ಯಾರೋ ಲೀಡ್ರುಗಳು ಬಂದು ಅವ್ರ ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಬರ್ತಾರೆ, ಅದು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಅಲ್ಲಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾನೊಬ್ಬ ಜಮೀನ್ದಾರನೇ, ನಾವು ರಸ್ತೆಯಲ್ಲೇ ಎಲ್ಲ ಜಮೀನು ಹುಡುಗಿದ್ದೀವಿ. ಕೆಲವರು ನನಗೆ ಬರ್ತಾರೆ, ನೀವೇನೋ ಮುಂದೆ ಇದ್ದೀರಿ, ನೀವು ಎಷ್ಟು ರೇಟಿಗೆ ಮಾಡ್ಕೋತೀರಿ, ನೀವು ಅಕ್ವೈರ್ ನಿಂತು ನಂದು 40 ಲಕ್ಷ 30 ಲಕ್ಷ ಕೇಳ್ತಾರೆ, ನಾವೇನು ಮಾಡೋಣ ಅಂತ ನನ್ನ 100 ಜನ ಕೇಳ್ಕೊಂಡ್ರು. ಬುಡಪ್ಪ ನಿಮ್ಗೆ ಒಳ್ಳೇದಾರ, ನನಗೂ ಒಳ್ಳೇದಾಗಲಿ ಅಂತ ನಾವು ಒಪ್ಕೊಂಡಿದ್ದೀವಿ. ಇದು ಒಳ್ಳೆ ಪ್ರಾಜೆಕ್ಟ್ ಅಂತ ಒಪ್ಕೊಂಡಿದ್ದೀವಿ. ಈ ಪರಿಸ್ಥಿತಿ ಇರ್ತದೆ. ನಾನು ಅದಕ್ಕೇನು ಮಾಡೋಕ್ಕಲ್ಲ. ನಾನೇನು ಹೋರಾಟ ಮಾಡಿ ಪ್ರಾಜೆಕ್ಟ್ ಮಾಡ್ಬಿಡ್ಲಿ ಅಂತ ಅಲ್ಲ, ಪ್ರಾಜೆಕ್ಟ್ಗೆ ರೈತರಿಗೆ ಅನುಕೂಲ ಆಯ್ತು ಅನ್ನೋ ಎಲ್ರಿಗೂ ಅನುಕೂಲ ಆಯ್ತದೆ ಅನ್ನೋ ಇದ್ರ ಮೇಲೆ ನಾವು ಒಪ್ಪಿರೋದು ಅಷ್ಟೇ. ಆಗ್ಬಿಟ್ರೆ ಇಲ್ಲಿ ಯಾವುದೇ ರೈತರು ಒಪ್ಪಿಸ್ಬೇಕು, ಯಾರನ್ನು ಓಡಿಸ್ಬೇಕು ಉದ್ದೇಶ ಅಂತೂ ಅಲ್ಲ. ನಮ್ಮ ಏನು 9,600 ಎಕರೆ ಅಲ್ಲಿ 1,000 ಎಕರೆ ಹೋಯ್ತು. ಇನ್ನು 8,000 ಚಿಲ್ಲರೆ ಎಕರೆ ಏನಿದೆ ಅಷ್ಟೇ ಹೋಗಿರ್ಲಿ. ಆಮೇಲೆ ಏನಪ್ಪಾ ಅಂತಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಮೇಡಮ್, ಎಲ್ಲ ಗ್ರೀನರಿ ಲ್ಯಾಂಡ್. ನೀವು ಬಂದು ನೋಡಿ, 1 ಎಕರೆ ಇಲ್ಲ ನೀವು ಬರಡು ಭೂಮಿ ತೋರಿಸ್ಬಿಟ್ರೆ ನಾವು ಆವತ್ತೇ ಮರಗಳು ಕಟ್ಟಿಸಿ ಬಿಸಾಕ್ತೀವಿ. ನಾವು ಖುದ್ದಾಗಿ ನಮ್ಮ ಭೂಮಿಲಿ ಮರ ಕಡಿತೀವಿ. ಬರಡು ಭೂಮಿ ಏನಾನ ಇದ್ರೆ ಹೆಚ್ಚಲ್ಲಿ ಇವಾಗ ಏರ್ಪೋರ್ಟ್ಗೆ. ಶ್ರೀನಿವಾಸ್ ಅವರೇ, ನನಗೆ ಒಂದು ಹೇಳಿ, ಈಗ ಸರ್ಕಾರ 3 ಗ್ರಾಮಗಳಿಗೆ ಆಲ್ರೆಡಿ ಅಧಿಸೂಚನೆ ಹೊರಡಿಸ್ಬಿಟ್ಟಿದೆ. ಸೊ ಈ ಪ್ರೋಗ್ರಾಮ್ ಅನ್ನ ಏನಾದ್ರಾಗ್ಲಿ ರೈತರನ್ನೇನು ಬಟ್ಟೆ ಬಿಚ್ಚಿ ಹೊಡಿತಾರ, 1-2 ಡೇಟ್ ಹೊಡೆದ್ರೂ ಚಿಂತೆ ಇಲ್ಲ ಅಂತ DK ಶಿವಕುಮಾರ್ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಹೀಗಿರುವಾಗ ಮುಂದಿನ ಹಂತದಲ್ಲಿ ನೀವು ಏನ್ ಮಾಡ್ತೀರಿ? ನಾವು ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ಜಮೀನು ಕೊಡೋದಿಲ್ಲ. ಏನ್ ಮಾಡ್ತೀವಿ ಅಂತಂದ್ರೆ ನಾವು ರಸ್ತೆ ಚಳುವಳಿ ಮಾಡ್ತೀವಿ. ನಾವು ಜಮೀನ್ ಯಾವುದೇ ಕಾರಣ ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಜಮೀನ್ ಕೊಡೋದಿಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ, ಯಾವುದೇ ಸೈನ್ ಹಾಕೋದಿಲ್ಲ. ಅದ್ ಹೆಂಗ್ ಅಕ್ವೈರ್ ಮಾಡ್ತಾರೋ ಮಾಡ್ಲಿ. ಫಲವತ್ತಾದ ಭೂಮಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ. ಫಲವತ್ತಾದ ಭೂಮಿನ ಅದ್ ಹೆಂಗ್ ಮಾಡ್ತಾರೆ? ನಮ್ದು ಇರಿಗೇಟೆಡ್ ಲ್ಯಾಂಡ್, ಋಷಭಾವತಿ ಡ್ಯಾಮ್ ಇರೋದು, ಪೊಲ್ಯೂಷನ್ ವಾಟರ್ ಅಂತ ಹೇಳ್ತಾರೆ. ಪೊಲ್ಯೂಷನ್ ಇದೆ.
ಪೊಲ್ಯೂಷನ್ ವಾಟರ್ ಇರ್ಬೋದು, ಬಟ್ ಮೆನ್ಯೂರ್ ವಾಟರ್ ಯಾವ್ದು ಒಂದ್ಸಾರಿ ನೀರು ಕಟ್ಟಿದ್ರೆ 5 ಯೂಸ್ ಆಗುತ್ತೆ ಅಂತಂಗ ಮೆನ್ಯೂರ್ ವಾಟರ್ ಅಂದ್ರೆ ನಮ್ಮ ಮೆನ್ಯೂರು ವೃಷಭಾವತಿ ಪೊಲ್ಯೂಷನ್ ಆಗಿದೆ, ಕರೆಕ್ಟ್. ಎಲ್ಲಿಂದ ಪೊಲ್ಯೂಷನ್ ಆಗಿದೆ? ಪೊಲ್ಯೂಷನ್ ಆಗಿದ್ಯಾ? ನಿಮಿಷ ಇರಿ ಅಂಕಲ್, ನಾನು ಕ್ವಶನ್ ಮಾಡ್ತಾ ಇದ್ದೀನಿ. ಬೈರ್ಮಂಗ್ಲ ಕಂಚಕಾರನಹಳ್ಳಿ ಅವ್ರು ಏನಾದ್ರು ನೀರ್ ಬಿಟ್ಟು ಪೊಲ್ಯೂಷನ್ ಆಗಿದ್ಯಾ? ಶ್ವೇತಾ, ಅದನ್ನ ಒಂದೂರವ್ರು ಬಿಟ್ರ 2 ಅಲ್ಲ ಅಲ್ಲ, ಅದು ಎಲ್ಲಿಂದ ಬರ್ತಿರೋದು ನೀರು? ನೀರ್ ಎಲ್ಲಿಂದ ಬರ್ತಿರೋದು? ಬೆಂಗಳೂರಿಂದ ಬಂದೆ ಬೆಂಗಳೂರಲ್ಲಿ ನದಿಗಳನ್ನ ಕ್ಲೀನ್ ಮಾಡಿಸಿ, ಅದು ಕರೆಕ್ಟ್ ಆಗುತ್ತೆ. ಮ್ಯಾಮ್ ನಾನು ಹೇಳೋದಾಯ್ತು, ಲಾಸ್ಟ್ ವರ್ಡ್. ನನ್ನ ಪ್ರಶ್ನೆ ಅದೇನೆ. ಈಗ ಅವ್ರು ಬಿಡಲ್ಲ, ಮಾಡೇ ಮಾಡ್ತೀವಿ ಅಂತಾರೆ, ನೀವ್ ಏನ್ ಮಾಡ್ತೀರಿ? ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ನಾವು ಕೊಡಲ್ಲ, ನಾವು ಸೈನ್ ಹಾಕಲ್ಲ ಅಂದ್ರೂ ಅವ್ರೇನ್ ನಮ್ಮನ್ನ ಸಾಯಿಸ್ ಮಾಡ್ಬೋದು. ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ಮತ್ತೆ ಇನ್ನೊಂದು, ಆ ನದಿ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಅದು ಪವಿತ್ರವಾಗಿ ಇದರಲ್ಲಿ ಮಲ್ಲೇಶ್ವರಂ ಅಲ್ಲಿ ಹುಟ್ಟುತ್ತೆ. ಆ ನೀರು ಬೆಂಗಳೂರಲ್ಲಿ ವೇಸ್ಟ್ ನೀರ್ನ ಬಿಟ್ಟು ಅದು ಅಪವಿತ್ರ ಮಾಡಿಸಿ, ನಮ್ ಲ್ಯಾಂಡ್ ತಗೊಂಡ್ ಕ್ಲೀನ್ ಮಾಡ್ಬೋದು. ಅಲ್ಲ, ನನ್ಗೆ ಒಂದೇ ಕ್ವಶನ್, ನಮ್ ಲ್ಯಾಂಡ್ ತಗೊಂಡ್ಮೇಲೂ ಕ್ಲೀನ್ ಮಾಡಕ್ ಆಗಲ್ಲ, ಮತ್ತೆ ಈಗಲೂ ಅವ್ರು ಕ್ಲೀನ್ ಮಾಡಲ್ಲ. ನಮ್ಮ ಲ್ಯಾಂಡ್ ತಗೊಂಡ್ಮೇಲೆ ಇನ್ನ ಪೊಲ್ಯೂಷನ್ ಆಗುತ್ತೆ. ಅದು ಈಗ ಪೊಲ್ಯೂಷನ್ ನಮ್ಮ ಏರಿಯಾದಲ್ಲಿ ಸ್ವಚ್ಛವಾಗದೆ ಇನ್ನ ಸ್ವಚ್ಛತೆ ಹಾಳಾಗೋಯ್ತದೆ. ಎಲ್ಲ ನಮ್ದು ಕಲಾಸಿಪಾಳ್ಯ ಮಾತಾಡ್ತಾರೆ. ಒಟ್ಟಾರೆಯಾಗಿ ರೈತರು ಮತ್ತು ಸರ್ಕಾರದ ನಡುವೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಕೆಲವರು ಅದೇ ಹೇಳಿದ್ನಲ್ಲ, ರೈತರ ನಡುವೆನೇ ಒಡಕಿದೆ. ಒಂದಷ್ಟು ಜನ ಭೂಮಿ ಕೊಡೋಕೆ ಸಿದ್ಧವಾಗಿದ್ದಾರೆ. ಡೆವಲಪ್ಮೆಂಟ್ ಆಗಬೇಕು, ನಮ್ಮ ಮಕ್ಳಿಗೆ ಸ್ಕೂಲ್ ಬೇಕು, ಅದು ಬೇಕು, ಇದು ಬೇಕು, ನಾವು ಸಿಟಿ ಲೈಫ್ ಎಂಜಾಯ್ ಮಾಡಬೇಕು ಅಥವಾ ಇನ್ನೊಂದೇನೋ ಮಾಡಬೇಕು ಅನ್ನೋರು ಒಪ್ಕೊಂಡಿದ್ದಾರೆ. ಇಲ್ಲ, ನಮಗೆ ದುಡ್ಡಂತೂ ಬೇಡ, ನಮ್ಮ ಭೂಮಿಲೇ ನಾವು ಉಳುಮೆ ಮಾಡ್ತೀವಿ ಅನ್ನೋರು ಕೂಡ ಇದ್ದಾರೆ. ಇದು ಖಂಡಿತ ಮುಂದೊಂದು ದಿನ ಒಂದಷ್ಟು ಜನ ರೈತರು ಕೋರ್ಟ್ ಮೆಟ್ಟಿಲು ಏರೋದಂತೂ ಸತ್ಯ. ಆದರೆ 32 ಗಂಟೆ ರಸ್ತೆ ತಡೆದ್ರು ಒಂದು ಮಾತ್ರಕ್ಕೆ FIR ಹಾಕಿದ್ದಿದೆಯಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆಂದರೆ ನೀವುಗಳು ಎಷ್ಟೊಂದು ಪ್ರತಿಭಟನೆ ಮಾಡ್ತೀರಿ, ನೀವುಗಳೆಲ್ಲ ಏನೇನು ಮಾಡ್ತೀರಿ? ಇಷ್ಟು ದಿನ ಅವರಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಕೂತಿದ್ರಲ್ಲ, ನೀವುಗಳು ಹೋಗಲ್ಲಿ ವಿಚಾರಿಸ್ಬಿಟ್ಟಿದ್ದಿದ್ರೆ 32 ಗಂಟೆಗಳ ಕಾಲ ರಸ್ತೆ ತಡೆಯೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈ ದೇಶದ ಅನ್ನದಾತರ ಮೇಲೆ, ಯಾವುದೇ ರಾಜ್ಯ ಆಗಿರಲಿ, ಕರ್ನಾಟಕ ಅಂತ ನಾನು ಹೇಳ್ತಿಲ್ಲ, ಅನ್ನದಾತರ ಮೇಲೆ FIR ಹಾಕೋದು ಇದೆಯಲ್ಲ, ನೀವು ಯಾವುದ್ಯಾವುದೋ ಹೋರಾಟಗಾರರದ FIR ಹಾಕಿರೋದನ್ನ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ತೀರಿ, ಇಲ್ಲಿ ರೈತರ ಮೇಲೆ FIR ಹಾಕ್ತಿರಲ್ಲ. ಇದಕ್ಕೆ ಮುಂದೊಂದು ದಿವಸ ಯಾವುದೇ ಸರ್ಕಾರಗಳಾದರೂ ಬೆಲೆ ತೆರಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಡಿಬೇಟ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.